ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ನಾಳೆ ನಾನು ಮತ್ತೆ ಹಸ್ಬೆಂಡ್ ಇಬ್ರೂನು ಹೊರಗಡೆ ಹೋಗ್ತಾ ಇದೀವಿ. ಅಂದ್ರೆ ಇಬ್ರದ್ದು ಅಫಿಷಿಯಲ್ ಕೆಲ್ಸಗಳೇ, ಪರ್ಸನಲ್ ಏನೂ ಇಲ್ಲ. ಅಂದ್ರೆ ಇಂಪಾರ್ಟೆಂಟ್ ಇರೋದು ಮನೆಯವ್ರದೇನೆ. ಸೊ ಅವ್ರ ಜೊತೆ ನಾನು ಹೋಗ್ತಿದ್ದೀನಿ. ನನಗೂ ಒಂದು ಶೂಟ್ ಇತ್ತು ಹಂಗಾಗಿ. ಮತ್ತೆ ಇನ್ನೊಂದ್ ಏನಂತಂದ್ರೆ ಮಕ್ಳಿಬ್ರು ಬರ್ತಾ ಇಲ್ಲ. ಸೊ ನಾನು ಇವತ್ತು ನೈಟೇ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ನಾಳೆ ಮಧ್ಯಾಹ್ನ ನಮ್ಗೆ ಫ್ಲೈಟ್ ಇರೋದು. ಸೊ ಮಕ್ಳಿಬ್ಬರಿಗೂ ಏನೇನ್ ಬೇಕೋ ಆ ತಯಾರಿಗಳನ್ನೆಲ್ಲ ನಾನು ಮಾಡಿ ಇಡ್ಬೇಕಾಗತ್ತೆ. ಯಾಕಂದ್ರೆ ಈಗ 2 ಡೇಸ್ ಅಂದ್ರೆ ನಾಳೆ ಹೋಗಿ ನಾವು ನಾಳಿದ್ದು ರಿಟರ್ನ್ ಆಗೋದ್ರಿಂದ ಮಕ್ಕಳಿಗಿಬ್ರಿಗೆ ಏನೇನ್ ಬೇಕೋ ಅದೆಲ್ಲ ನಾನು ಮಾಡಿ ಇಡ್ಬೇಕು. ಹಾಗೇನೆ ಇದು ಟ್ರಾಲಿ ನಾನೇನು ಪ್ಯಾಕ್ ಮಾಡ್ತಿದ್ದೀನಿ, ಇದ್ರದ್ದು ಒಂದು ಸ್ಮಾಲ್ ಸ್ಟೋರಿ ಇದೆ. ನಾನು ಇದೇ ಬ್ಲಾಗ್ ಅಲ್ಲಿ ಮುಂದೆ ನಿಮ್ಗೆ ಹೇಳ್ತೀನಿ. ಬಟ್ ಜಸ್ಟ್ ಈ ಟ್ರಾಲಿನ ಒಂದ್ಸತಿ ನೋಡ್ಕೊಂಡಿರಿ, ಏನ್ ಆ ಸ್ಟೋರಿ ಅನ್ನೋದು ಮುಂದೆ ಕಂಟಿನ್ಯೂ ಮಾಡ್ತೀನಿ. ನಾವುಗಳು 1 ದಿನಕ್ಕೆ ಹೋಗ್ಲಿ 2 ದಿನಕ್ಕೆ ಹೋಗ್ಲಿ ನಮ್ಗೆ ಏನ್ ಬೇಕಾಗಿರೋತ್ತೋ ಅಗತ್ಯವಾಗಿರುವಂತ ವಸ್ತುಗಳನ್ನ ನಾವು ಪ್ಯಾಕ್ ಮಾಡ್ಲೇಬೇಕಾಗತ್ತೆ. ಇನ್ನ ಇಲ್ಲಿ ನಾನು ಬಟ್ಟೆ ಅಂತೆ ಮತ್ತೆ ಎಕ್ಸ್ಟ್ರಾ ಪೇರ್ ಆಫ್ ಸ್ಲಿಪ್ಪರ್ಸ್ ಏನಿದೆ ಇವನ್ನೆಲ್ಲ ನಾನ್ ಪ್ಯಾಕ್ ಮಾಡ್ತಾ ಇದ್ರೆ ನಮ್ಮ ಮನೆಯವರು ಅವ್ರದ್ದು ಕೆಲ್ಸದ ಮೇಲೆ ಹೋಗ್ತಿದೀವಲ್ವಾ, ಅವ್ರಿಗೆ ಏನೇನ್ ಬೇಕೋ ಅಂದ್ರೆ ಅವ್ರ ಡಾಕ್ಯುಮೆಂಟ್ಸ್ ಅಂತ ಏನೇನ್ ಬೇಕೋ ಅದೆಲ್ಲ ಅವರು ಪ್ಯಾಕ್ ಮಾಡ್ಕೊಂತಾ ಇದ್ರು ಆ ಕಡೆ. ಆಮೇಲೆ ನಾನು ನೋಡಿ ಈ ರೀತಿ ಎಲ್ಲ ಪೌಚಸ್ ಅಲ್ಲೇನೆ ಪ್ರತಿಯೊಂದು ಪ್ಯಾಕ್ ಮಾಡ್ಕೊಳ್ಳೋದು. ಅಂದ್ರೆ ನನ್ಗೆ ಇದು ತುಂಬಾನೇ ಈಸಿ ಅನ್ಸುತ್ತೆ. ನಾವ್ ಅಲ್ಲಿ ಹೋದ್ಮೇಲೆ ಹುಡ್ಕಾಡೋ ಟೆನ್ಷನ್ ಎಲ್ಲ ಏನು ಇರೋದಿಲ್ಲ. ಹಂಗಾಗಿ ನಾನು ಈ ತರ ಪೌಚಸ್ ಅಲ್ಲೇ ಪ್ಯಾಕ್ ಮಾಡ್ಕೊಂತಾ ಇರ್ತೀನಿ. ಇನ್ನ ಈ ಪೌಚಸ್ ಎಲ್ಲ ಲಿಂಕ್ಸ್ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯಾಕಂದ್ರೆ ಇದು ನಾನು ಟ್ರಾವೆಲ್ ವ್ಲಾಗ್ ಅಂತ ಹೇಳಿ ಏನ್ ಒಂದು ಮಾಡಿದ್ನಲ್ವಾ, ಅವಾಗ್ಲೇನೆ ನಾನು ಇದನ್ನ ಅಪ್ಲೋಡ್ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಹಾಕಿದ್ದೆ. ಸೊ ಅದನ್ನ ನಾನೇನು ಡಿಲೀಟ್ ಮಾಡಿಲ್ಲ, ಹಂಗೆ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಇದು ಇನ್ನ ನೆಕ್ಸ್ಟ್ ಡೇ ಅಂದ್ರೆ ಮಾರನೇ ದಿನ. ನಾನು ಈ ಬೆಳಿಗ್ಗೆನೆ ಸ್ವಲ್ಪ ಬೇಗನೆ ಎದ್ದು ಇವತ್ತು ವಾಕ್ ಎಲ್ಲ ಏನು ಹೋಗ್ಲಿಲ್ಲ. ಯಾಕಂದ್ರೆ ಇವಾಗ ಮಕ್ಕಳಿಗೆ ಏನೇನ್ ಬೇಕೋ ನಾನು ಅದನ್ನೆಲ್ಲಾನು ರೆಡಿ ಮಾಡಿ ಇಡ್ಬೇಕಿತ್ತು. ಸೊ ಫಸ್ಟ್ ನಾನು ಆಕ್ಚುಲಿ ದೋಸೆ ಬ್ಯಾಟರ್ ಎಲ್ಲ ರಾತ್ರಿನೇ ರುಬ್ಬಿ ಅದನ್ನ ಇಟ್ಬಿಟ್ಟಿದೀನಿ. ಈಗ ಚಪಾತಿ ಹಿಟ್ಟನ್ನ ಇಡೋಣ ಅಂತ ಹೇಳಿ ಅದನ್ನು ಮಾಡ್ಕೊಂತಾ ಇದ್ದೀನಿ. ಹಾಗೇನೆ ಇವತ್ತಿಗೆ ಸಾರು ಅಂತ ಹೇಳಿ ನಾನು ಅಲಸಂಡೆ ಕಾಳು ನೆನ್ಸಿದ್ದೆ, ಅದು ಸ್ವಲ್ಪ ಇತ್ತು. ಸೊ ಅವ್ರಿಬ್ಬರಿಗೆ ಅಲ್ವಾ, ಮಕ್ಕಳಿಗಿಬ್ಬರಿಗೆ ಅನ್ಬಿಟ್ಟು ಸ್ವಲ್ಪನೇ ಅದು ಸಾರು ಮಾಡಿಕ್ಬಿಟ್ರೆ ಇವತ್ತಿಗೆ ಅವ್ರಿಗೆ ಹೆಂಗೋ ಆಗುತ್ತೆ. ನಾಳೆಗೆ ಇವಾಗ ದೋಸೆ ಬ್ಯಾಟರ್ ಇದೆ, ಮತ್ತೆ ಈಗ ಚಪಾತಿ ಹಿಟ್ಟು ಎಲ್ಲ ಇಟ್ಟಿದ್ರೆ ನೈಟ್ ಬೇಕಾದ್ರೆ ಅವರು ಚಪಾತಿ ಮಾಡ್ಕೊಬಹುದು, ಇಲ್ಲ ನಾಳೆ ಟಿಫನ್ಗೆ ದೋಸೆ ಏನಾದ್ರೂ ಮ್ಯಾನೇಜ್ ಮಾಡ್ಕೊಂತಾರೆ ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ನಾನು ಮಾಡಿ ಇಡ್ತಾ ಇದ್ದೀನಿ. ಮತ್ತೆ ಕೆಲವೊಂದು ತರಕಾರಿಗಳ್ನು ಎಲ್ಲ ನಾನು ನೈಟೇ ಎಲ್ಲ ಕಟ್ ಮಾಡಿ ಇಟ್ಟೆ, ಬಟ್ ಅದನ್ನೆಲ್ಲ ನಾನು ಶೂಟ್ ಮಾಡ್ಕೊಳಕ್ ಹೋಗ್ಲಿಲ್ಲ ಅಷ್ಟೇನೆ. ಸೊ ಈ ತರ ನಾವ್ ಅವಾಗ ಹೋಗ್ತಿರ್ತೀವಿ. ಸೊ ಮಕ್ಳಿಬ್ರೇ ಇರೋದ್ರಿಂದ ನಾನು ಅವ್ರಿಗೆ ಏನೇನ್ ಬೇಕೋ ಪ್ರತಿಯೊಂದು ನಾನು ರೆಡಿ ಮಾಡಿಕ್ಬಿಟ್ಟು ಹೋಗ್ಬಿಡ್ತೀನಿ. ಯಾಕಂದ್ರೆ ಇಬ್ರು ಕಾಲೇಜ್ಗೆ ಹೋಗೋದ್ರಿಂದ ಪಾಪ ಅವ್ರಿಗೂ ಎಲ್ಲ ಮಾಡ್ಕೊಳಕ್ ಆಗಲ್ಲ ಅಲ್ವಾ. ಸೊ ನಾನು ಈ ರೀತಿ ರೆಡಿ ಮಾಡಿಟ್ರೆ ಅವ್ರಿಗೆ ಆ ಟೈಮ್ಗೆ ಏನೇನ್ ಬೇಕೋ ಅದನ್ನ ಅವರು ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಂಗಾಗಿ ಈಗ ಸಾರು ಎಲ್ಲ ಮಾಡಿ ಇಟ್ಟಿದ್ದೀನಿ. ಮತ್ತೆ ಇವತ್ತು ಟಿಫನ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಏನ್ ಅವಲಕ್ಕಿ ಬೈಟ್ಸ್ ಅಂತ ಹೇಳಿ ಮಾಡಿದ್ದೆ, ಮೇ ಬಿ ನೀವು ನೋಡಿರ್ತೀರಾ ಅನ್ಕೋತೀನಿ. ಅದೇನೆ ಮತ್ತೆ ಮಕ್ಕಳು ಬೇಕು ಅಂದ್ರೆ ನಾನು ಅವಾಗ ಸ್ನಾಕ್ಸ್ಗೆ ಅಂತ ಹೇಳಿ ಮಾಡಿದ್ನಲ್ವಾ, ಸೊ ಟಿಫನ್ಗೆ ಅದನ್ನೇ ಮಾಡಮ್ಮ ಅಂತ ಹೇಳಿದ್ರು. ಹೆಂಗೂ ನಾನು ಲಾಸ್ಟ್ ವ್ಲಾಗ್ ಅಲ್ಲೇ ಅದ್ ರೆಸಿಪಿನೆಲ್ಲ ಶೇರ್ ಮಾಡಿದ್ನಲ್ವಾ ಅಂತ ಹೇಳಿ ಈಗ ಅದನ್ನ ನಾನು ಶೂಟ್ ಎಲ್ಲ ಏನೂ ಮಾಡ್ಕೊಳಕ್ ಹೋಗ್ಲಿಲ್ಲ. ನಮ್ಮನೇಲಿ ತರಕಾರಿ ಸಾರಾಗ್ಲಿ ಇಲ್ಲ ಸೊಪ್ಪು ಸಾರಾಗ್ಲಿ ಈ ತರ ಏನಾದ್ರು ಮಾಡಿದ್ರು ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಆದ್ರೆ ಹನಿಗೆ ಉಪ್ಸಾರು ಮತ್ತೆ ಬಸ್ಸಾರು ಅಂದ್ರೆ ತುಂಬಾನೇ ಇಷ್ಟ ಪಡ್ತಾಳೆ. ಹಂಗಾಗಿ ಇವಾಗ ನಾನು ಇರಲ್ಲ ಅಲ್ವಾ, ಈ ತರಕಾರಿ ಸಾರು ಇಲ್ಲ ಸೊಪ್ಪು ಸಾರು ಮಾಡಿದೀನಿ ಅಂದ್ರೆ ಅವ್ರಿಬ್ರು ತಿನ್ನಲ್ಲ. ಏನೋ ಒಂದ್ ರೀಸನ್ ಹೇಳ್ಬಿಟ್ಟು ಅದನ್ನ ಬಿಡೋದು ಇಲ್ಲ ಅಲ್ಲಿ ಯಾರಿಗಾದ್ರೂ ಕೊಡೋದು ಆತರ ಮಾಡ್ಬಿಡ್ತಾರೆ ಅವರು. ಹಂಗಾಗಿ ಅವ್ರಿಗೆ ಇಷ್ಟವಾಗಿರೋ ಸಾರು ಮಾಡಿದ್ರೆ ತಿಂತಾರೆ ಅಂತ ಹೇಳಿ ನಾನು ಹೋದ ವಾರದಲ್ಲಿ ಅಲಸಂಡೆ ಕಾಳನ್ನ ನೆನ್ಸಿಟ್ಟಿದ್ದೆ. ಅಂದ್ರೆ ಸ್ವಲ್ಪ ಅದನ್ನ ಸಾರು ಮಾಡಿದೆ, ಇನ್ನೊಂದ್ ಸ್ವಲ್ಪ ಕಾಳು ಹಂಗೆ ಇತ್ತು ಫ್ರಿಜ್ ಅಲ್ಲಿ. ಸೊ ಅದನ್ನ ಹಾಕ್ಬಿಟ್ಟು ನಾನು ಇವಾಗ ಉಪ್ಸಾರು ಮಾಡಿ ಇಡ್ತಾ ಇದ್ದೀನಿ. ಅವ್ರಿಗೆ ಇಷ್ಟವಾಗಿರೋ ಸಾರು ಮಾಡಿದ್ರೆ ಅದನ್ನ ಅವ್ರು ವೇಸ್ಟ್ ಮಾಡಲ್ಲ, ತಿನ್ಕೋತಾರೆ. ಈಗ ಯಾಕಂದ್ರೆ ಈಗ ಪಾವನಿ ಮಧ್ಯಾಹ್ನ ಬಂದ್ಬಿಡ್ತಾಳೆ ಕಾಲೇಜಿಂದ. ಹನಿ ಬರೋದಕ್ಕೂ ಪಾವನಿ ಬರೋದಕ್ಕೂ ಜಸ್ಟ್ 1 hour ಡಿಫ್ರೆನ್ಸ್ ಇರತ್ತೆ ಅಷ್ಟೇನೆ. ಸೊ ಕಾಲೇಜಿಂದ ಬಂದ್ರೆ ಈಗ ನಾನಿದ್ರೆ ಏನೋ ಸ್ನಾಕ್ಸ್ ಏನೋ ಮಾಡ್ಕೊಡ್ತಿದ್ದೆ. ಇವಾಗ ನಾನು ಇರಲ್ಲ ಅಲ್ವಾ, ಸಾರು ಮಾಡಿ ಇಟ್ಟೋಗಿದ್ರೆ ಪಾಪ ಮಧ್ಯಾಹ್ನಕ್ಕೆ ತಿನ್ಕೊಂತಾರೆ. ಮತ್ತೆ ರಾತ್ರಿಗೆ ಅದೇ ಕಾಳಿಗೆ ಚಪಾತಿ ಮಾಡ್ಕೊಳ್ಳೋದು ಏನೋ ಒಂದ್ ಮ್ಯಾನೇಜ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಈಗ ನಾನು ಉಪ್ಸಾರನ ಮಾಡ್ತಾ ಇದ್ದೀನಿ. ಬೇಗ ಬೇಗ ಕೆಲಸ ಮಾಡ್ಬೇಕು, ಟೈಮ್ ಆಗ್ಬಿಡತ್ತೆ ಅನ್ನೋ ಟೆನ್ಷನ್ ಅಲ್ಲಿ ಕೆಲವು ಸತಿ ನಾವು 1 to ಡಬಲ್ ಕೆಲ್ಸಗಳೇ ಮಾಡ್ಕೊಂತೀವಿ ಅಂತ ಹೇಳ್ಬೋದು. ನಾನು ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ನೀರ್ ಜಾಸ್ತಿ ಹಾಕ್ಬಿಟ್ಟಿದೀನಿ. ಅಂದ್ರೆ ಉಪ್ಸಾರ್ಗೆ ಖಾರ ರುಬ್ಬುವಾಗ ಅದು ಸ್ವಲ್ಪ ಸಿಡಿದ್ ಬಿಡ್ತು. ಸೊ ಈಗ ಅದು ಎಕ್ಸ್ಟ್ರಾ ಎಲ್ಲ ನನ್ಗೆ ಕೆಲ್ಸಾನೇ ಆಯ್ತು, ಕ್ಲೀನ್ ಮಾಡ್ಕೊಬೇಕು. ಮತ್ತೆ ನಮ್ಮನೇಲಿ ಉಪ್ಸಾರ್ಗೆ ಖಾರನ ಸಪರೇಟ್ ಎತ್ತಿಡೋದು ಆತರ ಎಲ್ಲ ನಾವೇನು ಮಾಡೋದಿಲ್ಲ.
ಸೊ ಹಂಗಾಗಿ ನಾನು ಬಸ್ಸಾರ್ ಮಾಡ್ತೀವಲ್ಲ ಅಂದ್ರೆ ಖಾರನ ಮಿಕ್ಸ್ ಮಾಡ್ಬಿಟ್ಟು ಕಾಯಿಸ್ಬಿಡ್ತೀನಿ. ಈ ತರ ಮಾಡಿದ್ರೇನೆ ನಮ್ಮ ಮನೇಲಿ ತಿನ್ನೋದು. ಅಂದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಉಪ್ಸಾರು ಮತ್ತೆ ಬಸ್ಸಾರು. ಸೊ ಅವ್ರು ಇಲ್ದಿದ್ದಾಗ ನನ್ಗೆ ಮಕ್ಕಳಿಗೆ ತುಂಬಾ ಫೇವ್ರೇಟು, ನಾವು ಮಾಡ್ಕೊಂತೀವಿ. ಸೊ ಇವಾಗ ಇದು ನಮ್ಮ ಮನೆಯವರು ಹೆಂಗು ಊಟ ಮಾಡಲ್ವಲ್ಲ, ಸೊ ಈಗ ನಾನ್ ಬೆಳಿಗ್ಗೆ ಟಿಫನ್‌ಗೆ ಉಪ್ಸಾರು ತಿನ್ಬಿಟ್ಟೆ ಹೋಗೋಣ ಅಂತ ಅನ್ಕೊಂಡೆ ನಾನು ಪ್ಲಾನ್ ಮಾಡಿ ಈ ಸಾರ್ನ ಮಾಡಿದ್ದು. ಇವತ್ತು ನಾವು ಟ್ರಾವೆಲ್ ಮಾಡ್ತಾ ಇರೋದು ಆಕ್ಚುಲಿ ಬಂದು ಅಂದ್ರೆ 2 ಪ್ಲೇಸ್‌ನ ಟ್ರಾವೆಲ್ ಮಾಡ್ತಿದ್ದೀವಿ. ಒಂದು ಫ್ಲೈಟಲ್ಲಾದ್ರೆ ಇನ್ನೊಂದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕು. ಫಸ್ಟ್ ಬಂದು ಆಕ್ಚುಲಿ ನಾವು ಮುಂಬೈಗೆ ಹೋಗ್ತಾ ಇದೀವಿ. ಅಂದ್ರೆ ಹೇಳದ್ನಲ್ಲ ಆಗ್ಲೇ ನಮ್ಮ ಮನೆಯವ್ರಿಗೆ ಕೆಲವೊಂದು ಕೆಲ್ಸಗಳಿದೆ. ಅಂದ್ರೆ ಅವ್ರಿಗೆ 2 ಅವರೋ ಇಲ್ಲ 3 ಅವರೋ ಕೆಲ್ಸ ಇರ್ಬೋದು ಅನ್ಕೋತೀನಿ. ಸೊ ಅದಾದ್ಮೇಲೆ ಅಲ್ಲಿಂದ ನನ್ನ ಕೆಲ್ಸಕ್ಕೆ ಅಂತ ಹೇಳಿ ನಾವು ಹೋಗ್ಬೇಕು. ಮತ್ತೆ ನನ್ ಪ್ರಕಾರ ಸುಮಾರು ಜನ ನೀವೊಂದು ಐಡಿಯಾ ಮಾಡ್ಕೊಂಡ್ಬಿಟ್ಟಿರ್ತೀರ. ನನ್ನ ಕೆಲ್ಸ ಅಂತಂದ್ರೆ ನಾನು ಎಲ್ಲಿ ಹೋಗ್ತಿರ್ಬೋದು, ಏನ್ ಮಾಡ್ತಿರ್ಬೋದು ಅಂತ ಹೇಳ್ಬಿಟ್ಟು. ಸೊ ನೀವು ಐಡಿಯಾ ಯಾರಿಗ್ ಬಂದಿರುತ್ತೆ 90% ಅದು ನಿಜ ಅಂತಾನೆ ಹೇಳ್ತೀನಿ. ಮತ್ತೆ ಆಸ್ ಎ ವ್ಲಾಗರ್ ನಾವು ಕೆಲವೊಂದ್ಸತಿ ಪ್ರಮೋಷನ್ಸ್ ಅನ್ನೋದನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಮಾಡದೇ ಇದ್ರು ಬೇರೆ ಇನ್ಯಾರೋ ಅದನ್ನ ಮಾಡ್ತಾರೆ. ಬಟ್ ನಮಗ್ ಗೊತ್ತಿರೋದು ನಾವು ಕೆಲವೊಂದನ್ನೆಲ್ಲ ತಿಳ್ಕೊಬಹುದು. ಸುಮ್ನೆ ಇಲ್ಲಿ ಮನೇಲಿ ಕುತ್ಕೊಂಡು ಅದು ತಪ್ಪು ಇದು ತಪ್ಪು ಇದು ಸರಿ ಅಂತ ಜಡ್ಜ್ ಮಾಡೋ ಬದಲು ನಾವು ಔಟ್ಸೈಡ್ಗೆ ಹೋಗಿ ನೋಡಿ ತಿಳ್ಕೊಂಡು ಅದು ಸರಿ ಇದೆ ಅಂತ ಅಂದಾಗ ಅದನ್ನ ನಾವು 4 ಜನಕ್ಕೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ನನ್ಗೆ ಅನ್ಸುತ್ತೆ. ಸೊ ನನ್ಗೆ ಈ ಆಫರ್ ಬಂದು ಸುಮಾರು ಒಂದು 6 ತಿಂಗಳ ಹಿಂದೆನೆ ಬಂದಿತ್ತು. ಬಟ್ ನನ್ಗೆ ಅದನ್ನ ಅಂದ್ರೆ ಹೋಗಕ್ಕೆ ನಿಜವಾಗ್ಲೂ ನನ್ಗೆ ಆಗ್ಲೇ ಇಲ್ಲ. ಯಾಕಂದ್ರೆ ಇಲ್ಲಿ ನನ್ನನ್ನು ಅಷ್ಟು ದೂರ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಮನೆಯವರೇ ಕರ್ಕೊಂಡು ಹೋಗ್ಬೇಕಾಗತ್ತೆ. ನನ್ಗೆ ಒಬ್ಳಿಗೆ ಅಂತೂ ಹೋಗಕ್ಕಾಗಲ್ಲ. ಸೊ ಹಂಗಾಗಿ ಅವ್ರಿಗೆ ಕಾಯ್ತಾ ಇದ್ದೆ ನಾನು. ಸೊ ಈಗ ಅವ್ರಿಗೆ ಅಲ್ಲಿ ಅಫಿಷಿಯಲ್ ಆಗಿ ಕೆಲಸ ಬಂದಿರೋದಕ್ಕೆ ಸರಿ ಆಯ್ತಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಫೈನಲ್ ಆಗಿ ಅವರು ಒಪ್ಕೊಂಡಿದ್ದು. ಮತ್ತೆ ಇದು ಇನ್ನೊಂದ್ ಏನಂತಂದ್ರೆ ಈ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಆಗ್ಲೇ ತುಂಬಾ ದಿನ ಆಗಿದೆ. ಬಟ್ ಇದನ್ನ ನಾನು ಅಪ್ಲೋಡ್ ಮಾಡಿರ್ಲಿಲ್ಲ. ಯಾಕಂದ್ರೆ ನಾನು ಸ್ವಲ್ಪ ಅಂದ್ರೆ ನಂದು ಕೆಲವೊಂದು ಹಳೆ ವಿಡಿಯೋಸ್ ಎಲ್ಲ ಇತ್ತು, ಅದೆಲ್ಲ ಹಾಕ್ಬೇಕಿತ್ತು. ಮತ್ತೆ ಇನ್ನೊಂದು ಅಂದ್ರೆ ನಾನು ವಾರದಲ್ಲಿ 2 ವಿಡಿಯೋಸ್ ಹಾಕೋದ್ರಿಂದ ನನ್ಗೆ ಎಡಿಟಿಂಗ್ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಎಡಿಟಿಂಗ್ ಎಲ್ಲ ಅಷ್ಟು ಫಾಸ್ಟ್ ಆಗಿ ಮಾಡ್ಕೊಳಕ್ ಬರಲ್ಲ ನನ್ಗೆ. ಹಂಗಾಗಿ ನಾನು ಸ್ವಲ್ಪ ಇದನ್ನೆಲ್ಲ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಈಗ ಮನೇಲಿ ಏನೇನ್ ಮಾಡ್ಬೇಕಿತ್ತೋ ಪ್ರತಿಯೊಂದು ಎಲ್ಲ ಮಾಡಿದೀನಿ. ಅಂದ್ರೆ ಈಗ ನಾವಿಬ್ರು ಇರಲ್ಲ ಅಲ್ವಾ, ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಹೋಗ್ತಾ ಇರೋದ್ರಿಂದ ಮಕ್ಕಳಿಗೆ ಏನೇನು ಅವಶ್ಯಕತೆಗಳಿದೆ ಅದನ್ನ ಮಾಡಿಲ್ಲ ಇಟ್ಟಿದ್ದೀನಿ ಫ್ರಿಜ್ ಅಲ್ಲಿ. ಮತ್ತೆ ಅದೇ ಸಾರೆಲ್ಲ ಮಾಡಿಟ್ಟಿದೀನಿ. ಇವತ್ತದೇನು ಟೆನ್ಷನ್ ಇಲ್ಲ. ಇನ್ನ ಮಕ್ಳಿಬ್ರು ಬರ್ದೇ ಇರೋದ್ರಿಂದ ಸ್ವಲ್ಪ ಟೆನ್ಷನ್ ಭಯ ಅನ್ನೋದಿರತ್ತೆ. ಬಟ್ ಮ್ಯಾನೇಜ್ ಮಾಡ್ಕೊಂತಾರೆ, ಆತರ ಏನಿಲ್ಲ. ಆದ್ರೂ ಆಸ್ ಎ ಪೇರೆಂಟ್ಸ್ ನಮಗೂ ಆ ಭಯ ಅನ್ನೋದಿರತ್ತಲ್ವಾ. ಸೊ ತುಂಬಾ ಸತಿ ಈ ತರ ನಮ್ಮ ಮನೆಯವ್ರ ಜೊತೆ ನಾನು ಅವ್ರ ಅಫಿಷಿಯಲಿ ಈ ರೀತಿ ಎಲ್ಲಾದ್ರೂ ಹೋದಾಗ ನಾನು ಹೋಗಿದ್ದೀನಿ 1 day 2 day ಈ ತರ ಎಲ್ಲಾದ್ರೂ ಹೋಗ್ಬೇಕು ಅನ್ನೋದಿದ್ದಾಗ. ಬಟ್ ಆದ್ರೂನು ಪ್ರತಿ ಸಲ ಹೋದಾಗ್ಲೂನು ನಮ್ಗ ಭಯ ಅನ್ನೋದು ಖಂಡಿತ ಇರತ್ತೆ. ಮತ್ತೆ ಇನ್ನೊಂದ್ ಏನಂತಂದ್ರೆ ಅಮ್ಮನ್ಗೂ ಹೇಳಿದೀನಿ. ಸೊ ಅಮ್ಮನು ನೋಡ್ಕೋತಾರೆ. ಮತ್ತೆ ನಮ್ಗೆ ಇಲ್ಲೇನೆ ಅಂದ್ರೆ ನಮ್ಮ ವಾಣಿ ಇಲ್ಲೇ ಇರೋದ್ರಿಂದ, ಅಮ್ಮ ಇರೋದ್ರಿಂದ, ಮತ್ತೆ ಚಿಕ್ಕಮ್ಮ ಇಲ್ಲಿ ನಮ್ಮ ಮನೆ ಹಿಂದೆ ರೋಡಲ್ಲೇ ಇದ್ದಾರೆ. ಸೊ ಎಲ್ಲಾರು ಇಲ್ಲೇ ಸರೌಂಡಿಂಗ್ಸ್ ಅಲ್ಲೇ ಇರೋದ್ರಿಂದ ನನ್ಗೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ಳೋದು ಅಂದ್ರೆ ಸ್ವಲ್ಪ ಈ ತರ ಹೊರಗಡೆ ಎಲ್ಲಾದ್ರೂ ಹೋದಾಗ ನನ್ ಮ್ಯಾನೇಜ್ ಆಗ್ಬಿಡತ್ತೆ. ಅಂದ್ರೆ ಎಲ್ಲಾ ನಾನ್ ಮಾಡಿಟ್ಟಿರ್ತೀನಿ. ಬಟ್ ಅವರು ಸ್ವಲ್ಪ ಬಂದು ನೋಡ್ಕೊಳ್ಳಿ, ನಮ್ಮ ಮನೆಗ್ ಬಂದು ಅವರೆಲ್ಲ ಯಾಕೆ ಮಾಡ್ಬೇಕು ಅನ್ನೋದು ನನ್ನ ಇದಿರತ್ತೆ. ಇನ್ನ ಚಪಾತಿ ಹಿಟ್ಟುನು ರೆಡಿ ಮಾಡಿ ಇಟ್ಟಿದೀನಿ. ದೋಸೆ ಬ್ಯಾಟರ್ ರೆಡಿ ಇದೆ. ಮತ್ತೆ ಕೆಲವೊಂದು ತರಕಾರಿಗಳನ್ನ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟಿದೀನಿ ಈಸಿ ಆಗ್ಲಿ ಅಂತ ಹೇಳಿ. ಆದ್ರೂ ಅಮ್ಮ ಏನಾದ್ರು ಬಂದ್ರೆ ಅವ್ರು ಸುಮ್ನೆ ಇರೋದಿಲ್ಲ, ಮೊಮ್ಮಕ್ಕಳಿಗೋಸ್ಕರ ಏನಾದ್ರು ಮಾಡ್ಕೊಟ್ಟೆ ಕೊಡ್ತಾರೆ. ಆದ್ರೂ ನನ್ನ ಕಡೆಯಿಂದ ಆಸ್ ಎ ಮದರ್ ನಾನು ಏನೇನ್ ಮಾಡ್ಬೇಕು ಎಲ್ಲ ರೆಡಿ ಮಾಡಿದೀನಿ. ಸೊ ಸೇಫ್ಟಿ ವೈಸ್ ಏನೂ ತೊಂದರೆ ಇಲ್ಲ. ಎಲ್ಲ ಎವ್ರಿಥಿಂಗ್ ನಾವು ರೆಡಿ ಮಾಡಿ ಇಟ್ಟಿದೀವಿ. ಐ ಥಿಂಕ್ ನಮ್ಗೆ 1 ಗಂಟೆಗೆ ಅನ್ಕೋತೀನಿ ಫ್ಲೈಟ್ ಇರೋದು. ಸುಮಾರು ಈಗ ನಾವು ಒಂದು 10 ಗಂಟೆಗೆ ಬಿಡ್ಬೇಕು ಅನ್ಕೊಂಡ್ವಿ. ಆಲ್ಮೋಸ್ಟ್ ಆಗ್ಲೇ 10:30 ಆಗಿದೆ. ಸೊ ಅಲ್ಲೂ ಅಷ್ಟೇ ವೆಬ್ ಚೆಕಿಂಗ್ ಎಲ್ಲ ಏನೇನಿದೆ ಪ್ರತಿಯೊಂದು ಮಾಡಿದೀವಿ. ಇನ್ನ ಅಲ್ಲೋಗಿ ನಾವಿನ್ನ ಅದೇ ಬೋರ್ಡಿಂಗ್ ಪಾಸ್ ತಗೊಂಡು ಹೋಗೋದು. ಇನ್ನು ಅದು ಕಾರ್ಗೆ ವೇಟ್ ಮಾಡ್ತಾ ಇದೀವಿ. ಅಂದ್ರೆ ಇವ್ರಿಗೆ ಪಿಕ್ ಮಾಡಕ್ಕೆ ಅಂತ ಹೇಳಿ ಅವರೇ ಎಲ್ಲ ಕಾರೆಲ್ಲ ಕಳಿಸ್ಕೊಡ್ತಾರೆ. ಸೊ ಅದಕ್ಕಾಗಿ ಅವ್ರಿಗೆ ವೇಟ್ ಮಾಡ್ತಿದೀವಿ. ಆನ್ ದ ವೇ ಅಂತ ಹೇಳಿದ್ರು. ಇನ್ನೊಂದು 5 ನಿಮಿಷದಲ್ಲಿ ಅವರು ಬರ್ಬೋದು. ಸೊ ಇದೇನ್ ನನ್ಗೆ ಹೊಸದೇನಲ್ಲ ಫ್ಲೈಟ್ ಅಲ್ಲಿ ಹೋಗೋದು.
ಬಟ್ ಆದ್ರೂ ಪ್ರತಿ ಸಲ ಹೋಗುವಾಗ್ಲೂ ಎಲ್ಲೋ ಒಂದ್ ಕಡೆ ಭಯ ಇರುತ್ತೆ, ಎಕ್ಸೈಟ್ಮೆಂಟ್ ಅನ್ನೋದು ಇದ್ದೇ ಇರತ್ತೆ. ನನ್ಗೆ ಭಯ ಅಂತಂದ್ರೆ ಫ್ಲೈಟ್ ಅಲ್ಲಿ ಓಡಾಡೋದಕ್ಕೇನು ಭಯ ಅಲ್ಲ, ಮಕ್ಕಳನ್ನ ಬಿಟ್ಟು ಹೋಗ್ತೀನಲ್ವಾ ಅನ್ನೋದು ಅಷ್ಟೇ. ಅದು ಒಂದು ತಾಯಿಯಾಗಿ ಎಲ್ಲೋ ಒಂದ್ ಕಡೆ ಇರತ್ತೆ. ಸೊ ಎಷ್ಟೇ ಇದ್ರೂನು ಮಿಸ್ ಮಾಡ್ಕೋತಾನೆ ಇರ್ತೀನಿ, ಅವ್ರಿಬ್ರು ಬಂದಿದ್ರೆ ಚೆನ್ನಾಗಿರೋದು ಅಂತ ಹೇಳಿ. ಬಟ್ ಅಮ್ಮ ಎಲ್ಲ ಇರೋದ್ರಿಂದ ನನ್ಗೆ ಅದರದೆಲ್ಲ ಏನು ಟೆನ್ಷನ್ ಇಲ್ಲ. ಸೊ ಆರಾಮಾಗಿ ನಾವು ಹೋಗಿ ಬರ್ಬೋದು. ಜಸ್ಟ್ ಇವತ್ತು ಹೋಗಿ ನಾಳೆ ಮತ್ತೆ ರಿಟರ್ನ್ ಆಗ್ಬಿಡ್ತೀವಲ್ವಾ. ಸೊ ಓಕೆ ಆಗತ್ತೆ ಅಂತಾನೆ ಅನ್ಕೊಂಡಿದೀನಿ. ಸೊ ನೋಡೋಣ ಬನ್ನಿ ಹೆಂಗಿರತ್ತೆ ನನ್ನ ಫ್ಲೈಟ್ ಜರ್ನಿ. ಅಂದ್ರೆ ಇದಕ್ಕಿಂತ ಮುಂಚೆ ತುಂಬಾ ಸತಿ ಮಾಡಿದೀವಿ, ಬಟ್ ನಾನು ಯಾವತ್ತೂ ಶೇರ್ ಮಾಡಿಲ್ಲ. ಬಟ್ ಇವತ್ತು ನಾನು ಶೇರ್ ಮಾಡ್ಕೊಂತಾ ಇದ್ದೀನಿ. ಸೊ ಪ್ರತಿಯೊಂದು ನನ್ನ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅನ್ನೋದನ್ನ ಎಲ್ಲ ನಾನು ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಇನ್ನ ನಮ್ದು ಫ್ಲೈಟ್ ಇದ್ದಿದ್ದು ಆಕ್ಚುಲಿ 1:20ಕ್ಕೆ. ಸೊ ನಾವ್ 10:00ವರೆಗೆಲ್ಲ ಮನೆ ಬಿಟ್ವಿ. ಅಲ್ಲಿ ಹೋಗೋಷ್ಟೊತ್ತಿಗೆ ಸುಮಾರು 11:45 ಆಯ್ತು. ಬಟ್ ಅಲ್ಲಿ ಹೋದ್ಮೇಲೆ ನೋಡ್ತಾ ಇದೀವಿ ನಮ್ದು ಫ್ಲೈಟ್ ಏನಿತ್ತು ಅಂದ್ರೆ 1:20ಕ್ಕೆ ಇದ್ದಿದ್ದನ್ನ 12:15ಗೆ ಪ್ರಿಪೋನ್ ಮಾಡ್ಬಿಟ್ಟಿದ್ದಾರೆ. ಅವರು ನಮಗ್ ಮೆಸೇಜೇ ಕಳ್ಸಿಲ್ಲ. ಏರ್ಪೋರ್ಟ್ ಹೋಗಿ ನಾವು ನಮ್ದು ಕ್ವಶನ್ ಮಾಡುವಾಗ ಅವಾಗ ಅವರು ಇಮಿಡಿಯೇಟ್ ಆಗಿ ನಮ್ಗೆ ಮೆಸೇಜ್ ನ ಕಳಿಸ್ತಿದ್ದಾರೆ ಪ್ರಿಪೋನ್ ಆಯ್ತು ಅಂತ ಹೇಳಿ. ನಮ್ಗೆ ಅಲ್ಲ ಅಲ್ಲಿ ಸುಮಾರು ಜನಕ್ಕೆ ಈ ಪ್ರಾಬ್ಲಮ್ ಆಯ್ತು. ತುಂಬಾ ಜನ ಅದರಿಂದ ಸಫರ್ ಪಡ್ತಾ ಇದ್ರು. ಈ ತರ ಏನಕ್ ಮಾಡಿದೀರಾ ಅಂತ ಹೇಳಿ ಎಲ್ಲ ಕೆಲವರೆಲ್ಲ ಕ್ವಶನ್ ಸಹ ಮಾಡ್ತಾ ಇದ್ರು. ಏನಂದ್ರೆ ಅಲ್ಲಿ ಯೂಟ್ಯೂಬರ್ ಅನು ಅವರು ಸಹ ಬಂದಿದ್ರು, ಅವ್ರದ್ದು ಫ್ಲೈಟ್ ಮಿಸ್ ಆಗಿತ್ತು. ಸೊ ಅಂದ್ರೆ ಅನು ಆಗಿರ್ಬೋದು, ನಾನು, ನಮ್ಮ ಮನೆಯವರು ಮತ್ತೆ ಅನು ಅವ್ರ ಹಸ್ಬೆಂಡ್ ನಾವೆಲ್ಲ ಕ್ವಶನ್ ಮಾಡಿದ್ವಿ. ಕ್ವಶನ್ ಮಾಡಿದಕ್ಕೆ ಕೆಲವ್ರಿಗೆಲ್ಲ ಅವರು ನೆಕ್ಸ್ಟ್ ಫ್ಲೈಟ್ ನ ಅರೇಂಜ್ ಮಾಡ್ಕೊಟ್ರು. ಪಾಪ ಇನ್ನು ಕೆಲವ್ರಂತೂ ಯಾರು ಏನು ಕೇಳಲಿಲ್ಲ, ಸುಮ್ನೆ ಎಲ್ಲ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು. ಕೆಲವು ಲೇಡೀಸ್ ಎಲ್ಲಾರು ಅಯ್ಯೋ ಏನ್ ಮಾಡೋದು ಹೆಂಗ್ ಮಾಡೋದು ಅಂತ ಹೇಳಿ. ಸೊ ಅವ್ರಿಗೆಲ್ಲ ಪಾಪ ಏನ್ ಮಾಡಿದ್ರು ಗೊತ್ತಾಗ್ಲಿಲ್ಲ. ನಮ್ಗಂತೂ ನೆಕ್ಸ್ಟ್ ಫ್ಲೈಟ್ ನ ಅರೇಂಜ್ ಮಾಡ್ಕೊಟ್ರು. ಮತ್ತೆ ನಾನು ಅವಾಗ್ಲೇ ಹೇಳಿದ್ನಲ್ಲ ಟ್ರಾಲಿದು ಒಂದು ಸ್ಟೋರಿ ಇದೆ ಅಂತ ಹೇಳಿ. ನಾನು ನೈಟ್ ಅಲ್ಲಿ ಏನ್ ಮಾಡಿದ್ದೆ, ಚಿಕ್ಕ ಟ್ರಾಲಿಲಿ ಲಗೇಜ್ನೆಲ್ಲ ಪ್ಯಾಕ್ ಮಾಡಿದ್ದೆ. ಬೆಳಿಗ್ಗೆ ಏನಾಯ್ತು ಅಂದ್ರೆ ನಂದು ಟ್ರೈಪಾಡ್ ಇಡಿಸ್ಲಿಲ್ಲ. ಅದಕ್ಕೆ ಇಡಿಸ್ಲಿಲ್ವಲ್ಲ ಅಂತ ಹೇಳಿ ಅದನ್ನ ಬೇರೆ ಯಾರ್ ಕೈಯಲ್ಲಿ ಕ್ಯಾರಿ ಮಾಡ್ತಾರೆ ಅನ್ಬಿಟ್ಟು ನಾನು ದೊಡ್ಡ ಟ್ರಾಲಿ ತಗೊಂಡು ಅದ್ರಲ್ಲಿ ಬಟ್ಟೆನೆಲ್ಲ ಶಿಫ್ಟ್ ಮಾಡ್ಬಿಟ್ಟೆ. ಸೊ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ನಿಮ್ಮನ್ನ ನಾವು ಅಲೋ ಮಾಡ್ತೀವಿ, ನೀವು ಹೋಗ್ಬೋದು, ಬಟ್ ನಿಮ್ ಲಗೇಜ್ ನಾವು ಅಲೋ ಮಾಡೋದಕ್ಕಾಗಲ್ಲ. ಸೊ ಚಿಕ್ಕದೇನಾದ್ರೂ ಇದ್ದಿದ್ರೆ ಬ್ಯಾಗೇಜ್ ನಾವು ಕಳಿಸ್ಬಿಡ್ತಾ ಇದ್ವಿ ನಿಮ್ಮನ್ನ. ಯಾಕಂದ್ರೆ ಈಗ ಆಲ್ರೆಡಿ ಲಗೇಜ್ ಎಲ್ಲ ಫ್ಲೈಟ್ ಅಲ್ಲಿ ಡಂಪ್ ಆಗ್ಬಿಟ್ಟಿದೆ. ನಾವು ಈಗ ನಿಮ್ ಒಂದು ಸೂಟ್ ಕೇಸ್ ನಾವು ಅಥಾರಿಟೀಸ್ಗೆಲ್ಲ ಹೇಳಿ ನಾವ್ ಇದನ್ನೆಲ್ಲ ಮಾಡೋದು ನಮ್ಗೆ ತುಂಬಾ ಪ್ರಾಬ್ಲಮ್ ಆಗತ್ತೆ, ನಾವ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಸೊ ನನ್ನದು ಆ ಟ್ರಾಲಿ ಚಿಕ್ಕ ತಗೊಂಡ್ ಬಂದಿದ್ರೆ ನಮ್ಗೆ ಈ ಫ್ಲೈಟ್ ಮಿಸ್ ಆಗ್ತಿರ್ಲಿಲ್ವೋ ಏನು ಮಾಡಕ್ ಆಗಲ್ಲ, ನಂದು ಮಿಸ್ಟೇಕ್ ಇತ್ತು ಅದ್ರಲ್ಲಿ. ಆಮೇಲೆ ಏನಂದ್ರೆ ಈ ಅನು ಅವರು ಸಿಕ್ಕಿದ್ರಿಂದ ಅಲ್ಲಿ ನಮ್ಗೆ ನಿಜವಾಗ್ಲೂ ಒಳ್ಳೆ ಟೈಮ್ ಪಾಸ್ ಆಯ್ತು. ಅಂದ್ರೆ 1:15ಗೆ ಇದ್ದಿದ್ದು ಫ್ಲೈಟ್ ನ ಹೇಗೆ ನಮ್ಗೆ 3 ಗಂಟೆ ಫ್ಲೈಟ್ ಏನೋ ಮಾಡ್ಕೊಟ್ರು. ಅವ್ರದ್ದು ಬೇರೆ ಫ್ಲೈಟ್, ನಮ್ದು ಬೇರೆ ಫ್ಲೈಟ್. ಅಂದ್ರೆ ನಾವು ಮುಂಬೈಗೆ ಹೋಗ್ಬೇಕಿತ್ತು, ಅವರು ಬೇರೆ ಫ್ಲೈಟ್ ನ ತಗೊಂಡ್ರು. ಬಟ್ ಅಲ್ಲಿ ಇರೋ ಅಷ್ಟೊತ್ತು ಅವರು ನಾವೆಲ್ಲ ಸ್ವಲ್ಪ ಚೆನ್ನಾಗಿ ಕಂಪ್ಯಾನಿಯನ್ ಸಿಕ್ತು, ಮಾತಾಡ್ಕೊಂಡಿದ್ವಿ. ನಾನೇನೋ ಅವ್ರನ್ನ ಮಾತಾಡ್ಸಿದ್ದೆ, ನನಗ ಅವ್ರು ಪರಿಚಯ ಇದ್ರು, ಬಟ್ ನಮ್ಮ ಮನೆಯವ್ರಿಗೆ ಗೊತ್ತಿರ್ಲಿಲ್ಲ. ಸೊ ಇವತ್ತು ಅವ್ರನ್ನ ಎಲ್ಲ ಪರಿಚಯ ಮಾಡ್ಕೊಂಡು ತುಂಬಾನೇ ಒಳ್ಳೆ ಫ್ರೆಂಡ್ಲಿ ನೇಚರ್ ಅವರು. ಅನು ಅವ್ರ ಆಗಿರ್ಬೋದು, ಅವ್ರ ಹಸ್ಬೆಂಡ್ ಆಗಿರ್ಬೋದು. ನಮ್ಮನೆಯವ್ರು ಬೇಗನೆ ಮಿಂಗಲ್ ಆಗ್ಬಿಟ್ರು. ನಂಬರ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಎಲ್ಲ ತುಂಬಾ ಚೆನ್ನಾಗಿ ಒಂಥರ ಫ್ರೆಂಡ್ಲಿ ಆಗಿ ಮೂವ್ ಆದ್ರು. ಅದೊಂಥರ ನೋಡಕ್ ಖುಷಿ ಆಗಿತ್ತು. ಸರಿ ನಮ್ಗ್ 3 ಗಂಟೆಗೆ ಫ್ಲೈಟ್ ಇತ್ತಲ್ವಾ, ಊಟ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ನಮ್ಮನೆಯವ್ರಿಗೆ ಈ ಕ್ರೆಡಿಟ್ ಕಾರ್ಡ್ ಏನೋ ಇದ್ದಿದ್ದಕ್ಕೆ ಅವ್ರಿಗೆ ಲಾಂಜ್ ಅಲ್ಲಿ ಒಬ್ಬರಿಗೆ ಅಲೋ ಇತ್ತು ಊಟಕ್ಕೆ. ಸೊ ಅವ್ರೋಗಿ ಅಲ್ಲಿ ಊಟ ಮಾಡ್ಕೊಂಡ್ರು. ಇನ್ನ ನನ್ಗೇನು ಅಂತ ಹೇಳ್ಬಿಟ್ಟು ನಾನು ಅಲ್ಲೇ KFC ಇತ್ತು, ಅಲ್ಲಿ ಬರ್ಗರ್ ತಗೊಂಡೆ. ಇನ್ನ ನಮ್ಮನೆಯವ್ರಿಗೂ ಮುಂಬೈಯಲ್ಲಿ ಬಂದು ಆಕ್ಚುಲಿ 4 ಗಂಟೆಗೇನೋ ಒಂದು ಮೀಟಿಂಗ್ ಇತ್ತು, 4ರಿಂದ 6 ಅವ್ರಿಗೆ ಮೀಟಿಂಗ್ ಇತ್ತು. ಸೊ 7:45ಗೆ ನಮ್ಗೆ ಟ್ರೈನ್ ಇದ್ದಿದ್ದು. ಬಟ್ ಈ ಫ್ಲೈಟ್ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ಅವ್ರು ಅಲ್ಲಿ ಮೀಟಿಂಗ್ ನಾನು 5 ಗಂಟೆಗೇನೋ ಹಾಕೊಂಡ್ರು. ಸೊ 5ರಿಂದ 7 ಗಂಟೆ ಅವ್ರದ್ದು ಮೀಟಿಂಗ್ ಮುಗಿಸ್ಕೊಂಡು 7:45ಗೆ ನಾವು ಟ್ರೈನ್ ಅದೇನು ಪ್ರಾಬ್ಲಮ್ ಆಗ್ಲಿಲ್ಲ. ಟ್ರೈನ್ ಕ್ಲೀನ್ ಆಗಿ ನಾವು ಆ ಟೈಮ್ ಕರೆಕ್ಟ್ ಆಗಿ ರೀಚ್ ಆದ್ವಿ. ಸೊ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಇವ್ರದ್ದು 5 ಗಂಟೆಗೆಲ್ಲ ಮೀಟಿಂಗ್ ಮುಗ್ದೋಗ್ಬಿಡತ್ತೆ. ಸೊ 7 ಗಂಟೆವರೆಗೂ ಟೈಮ್ ಇರತ್ತಲ್ವಾ. ಸೊ ಮುಂಬೈನು ಸ್ವಲ್ಪ ಎಲ್ಲ ನೋಡೋಣ, ಸುತ್ತಮುತ್ತ 1-2 ಅವರ್ ಟೈಮ್ ಸಿಗುತ್ತೆ ಅನ್ಕೊಂಡೆ. ಅಂದ್ರೆ ನಾನು ಮುಂಬೈ ನೋಡಿರ್ಲಿಲ್ಲ, ಬಟ್ ಎಲ್ಲ ಹೆಚ್ಚು ಕಮ್ಮಿ ಆಯ್ತು. ಮತ್ತೆ ಇನ್ನೊಂದೇನಂದ್ರೆ ಇವ್ರದ್ದು ಅಫಿಷಿಯಲ್ ಇದ್ದಿದ್ರಿಂದ ಅಲ್ಲೆಲ್ಲ ನಾವು ಶೂಟ್ ಮಾಡ್ಕೊಳಂಗ್ ಇರ್ಲಿಲ್ಲ. ಹಂಗಾಗಿ ನಾನು ಅಲ್ಲೆಲ್ಲ ಏನು ಶೂಟ್ ಮಾಡ್ಲಿಲ್ಲ ಅಷ್ಟೇನೆ. ಸರಿ 7:45 ಕರೆಕ್ಟ್ ಆಗಿ ನಾವು ಟ್ರೈನ್ ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಅಲ್ಲಿ ಎಲ್ಲ ರಿಸರ್ವೇಶನ್
ಆಗಿತ್ತು ಬಿಫೋರೆ, ಅದೆಲ್ಲ ಏನೂ ಪ್ರಾಬ್ಲಮ್ ಆಗ್ಲಿಲ್ಲ. ಸೊ ನನ್ನ ಫ್ಲೈಟ್ ಜರ್ನಿ ಫಸ್ಟ್ ಟೈಮ್ ಈ ತರ ಇತ್ತು. ನನ್ಗೆ ಯಾವತ್ತೂ ಈ ತರ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ. ಬಟ್ ಇದರಿಂದ ನಾವು ಪಾಠ ಕಲ್ತ್ವಿ ಅಂತಾನೆ ಹೇಳ್ಬೋದು. ಸೊ ಫೈನಲ್ ಆಗಿ ಹೆಂಗೋ ನಮ್ಮ ಡೆಸ್ಟಿನೇಷನ್ ನಾವು ಸೇರಿದ್ವಿ ಅಂತಾನೆ ಹೇಳ್ಬೋದು. ಸೊ ಇವತ್ತಿಗೆ ನಾನು ಈ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.